ಪ್ರತಾಪ್ ಸಿಂಪತಿಗೆ ಮಾಡ್ತಿದ್ದಾರಾ? ನನಗೆ ಯಾವತ್ತೂ ಅನಿಸಿಲ್ಲ ಸಿಂಪತಿಗೆ ಮಾಡ್ತಿದ್ದಾರೆ ಅಂತ. ಬಟ್ ಅಲ್ಲಿ ಮಾತಾಡ್ಕೊಳ್ಳೋ ಪ್ರಕಾರ ನಾನು ಅಬ್ಸರ್ವ್ ಮಾಡ್ತೀನಿ, ಜನರು ಹೇಗೆ ಮಾತಾಡ್ತಾರೆ ಅದ್ರ ಬಗ್ಗೆ ನಾನು ಫಸ್ಟ್ ಅಬ್ಸರ್ವ್ ಮಾಡ್ತೀನಿ. ಬಟ್ ಐ ಗೆಸ್ ಅವ್ರು ಇರೋದೇ ಆ ಥರ ಇನ್ನೋಸೆಂಟ್ ಅಂತ ಅನಿಸುತ್ತೆ. ಇಲ್ಲ, ಯಾಕಂದರೆ ನನಗೆ ಆಚೆ ಹೇಗಿದ್ದಾರೆ ಅಂತ ಗೊತ್ತಿಲ್ಲ ಅವರು. ಸೊ ನಾನು ಇರೋ ಗಂಟ ಅವ್ರು ಸ್ವಲ್ಪ ಇನ್ನೋಸೆಂಟ್ ಆಗಿದ್ದರು. ಸೊ ಅದು ಬಿಟ್ಟರೆ ಮೈಟ್ ಬಿ ವೋಟ್ಸ್ ಏನಾದ್ರು ಜಾಸ್ತಿ ಬರ್ತಿರೋದಕ್ಕೆ ಸಿಂಪತಿ ಗೇಮ್ ಅಂತಾರೋ ಇಲ್ಲೋ ನನಗೆ ಐಡಿಯಾ ಇಲ್ಲ ಆದಷ್ಟು. ನಿಮ್ಮ ತುಕಾಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಸ್ಕೂಲ್ ಟಾಸ್ಕಲ್ಲಿ ಸ್ಪೆಷಲಿ ಆ ಎಪಿಸೋಡು ನಕ್ಕಷ್ಟು ಇನ್ಯಾವ ಎಪಿಸೋಡು ನಕ್ಕಿಲ್ಲ. ಎಲ್ಲರೂ ಕೂಡ ನಿಮ್ಮದು, ನೀವು ಯೋಗ ಟೀಚರು, ರಾಡು, ಅದು ಇದು ಅಂತ ಹೇಳ್ಬಿಟ್ಟು ಸಖತ್ ಕಾಮಿಡಿ ಆಗಿತ್ತು. ಸೊ ಎಲ್ಲೋ ಒಂದು ಕಡೆ ನೀವು ಇನ್ನೂ ಇಬ್ಬರು ಸೇರಿಕೊಂಡು ನೀವು ಅವ್ರಿಗೆ ಒಂದು ಕಾಂಬಿನೇಷನ್ ಕೊಟ್ಟು ಇಬ್ಬರು ಕಾಮಿಡಿ ಮಾಡಿದರೆ ಸೊ ಎಲ್ಲೊಂದು ಕಡೆ ಇವತ್ತು ಸೇವ್ ಆಗಿರ್ತಾ ಇದ್ರ ಪವಿ ಅಂತ ಹೇಳಿ. ಇಲ್ಲ, ಐ ಡೋಂಟ್ ಥಿಂಕ್ ಸೊ. ಅವ್ರ ಜೊತೆ ಇದ್ದು ಆಡಿದ್ರೇನೆ ನಾನು ಸೇವ್ ಆಗಬೇಕು ಅಂತ ಇಲ್ಲ ನನಗೆ. ಅವ್ರ ಜೊತೆ ಇಲ್ದೇನು ನಾನು ಹೌದು, ಎಂಟರ್ಟೈನಿಂಗ್ ಆಗ್ತಿತ್ತು ಖಂಡಿತ. ಬಟ್ ತುಕಾಲಿ ಅವರು ನನಗೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತಾ ಇತ್ತು ಕಿಚನಲ್ಲಿ. ಟಾಸ್ಕಲ್ಲಿ ಬಂದಾಗ ಒಂದಾಗೋದು ಮತ್ತು ಕಿಚನಲ್ಲಿ ಬಂದಾಗ ಮತ್ತೆ ಜಗಳ ಆಡೋದು ಅದೇ ಆಗ್ತಾಯಿತ್ತು ನಮ್ಮದು. ಸೊ ನನಗೆ ಆ ಥರ ಇರೋಕ್ಕಾಗಲ್ಲ. ಸೊ ನಾನು ಅದಕ್ಕೆ ಅವ್ರು ಅಷ್ಟು ಎಂಟರ್ಟೈನ್ ಮಾಡ್ತಿರ್ಲಿಲ್ಲ. ಜೊತೆಲಿದ್ದಾಗ ಅವ್ರು ಎಷ್ಟು ಎಂಟರ್ಟೈನ್ ಮಾಡ್ತಾರೋ ನಮ್ಮನ್ನು ಸೇರಿಸ್ಕೊಂಡು ನಾನು ಅದಕ್ಕೆ ಒಂದು ಕೈ ಕೊಡ್ತಿದ್ದೆ ಅಷ್ಟೇ. ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ಸೊ ಅವ್ರ ಜೊತೆ ಇದ್ದು ನಾನು ಮೇಲ್ ಬರಬೇಕಿತ್ತು ಅಂತ. ಮೈಕಲ್ ಹೇಳ್ತಾರೆ ಲೈಕ್ ಯಾರು ವಿನಯ್ ಯಾರನ್ನ ಎದುರಾಕೊಳ್ತಾರೋ ಅವರು ಹೀರೋ ಆಗ್ತಿದ್ದಾರೆ ಹೊರಗಡೆ ಅಂತ ಹೇಳ್ಬಿಟ್ಟು, ಜೊತೆಗೆ ಕರೆಕ್ಟಾಗಿ ಅನಲೈಸ್ ಮಾಡ್ತಾರೆ ಹೊರಗಡೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಮೈಕಲ್ಲು ಲೈಕ್ ಸಂಗೀತ ಬಗ್ಗೆ ಅವರು ಹೇಳೋ ಒಪಿನಿಯನ್ ಒಂದೊಂದು ಕೂಡ ಕರೆಕ್ಟಾಗಿದೆ. ಅಫ್ಕೋರ್ಸ್ ಡಾಮಿನೇಟಿವ್ ನೇಚರ್ ಆಗಿರ್ಬೋದು, ಜೊತೆಗೆ ಸಂಗೀತ ಕುತಂತ್ರಕ್ಕೆ ಕಾರ್ತಿಕ್ ಬಲಿ ಆಗ್ತಿದ್ದಾರೆ ಅಂತ ಅನ್ನೋದಿರ್ಬೋದು, ಪಿನ್ ಟು ಪಿನ್ ಹೇಳ್ತಾರೆ ಮೈಕಲ್ ಅವರು. ಸೊ ಅದೆಲ್ಲವೂ ಕರೆಕ್ಟ್ ಅಂತ ಅನ್ಸುತ್ತಾ? ಕರೆಕ್ಟ್ ಅಂತ ಅನ್ಸೋದಕ್ಕಿಂತ ಅವರು ಆಲ್ರೆಡಿ ಒಂದು ರಿಯಾಲಿಟಿ ಶೋ ಮಾಡ್ಕೊ ಬಂದಿರೋರು. ಸೊ ಅವರಿಗೆ ಐಡಿಯಾ ಇರುತ್ತೆ ಯಾವ್ಯಾವ ಥರ ಜನರು ಮೈಂಡ್ಸೆಟ್ ಎಲ್ಲೆಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ. ಸೊ ಮೈಟ್ ಬಿ ಅವ್ರಿಗೊಂದು ಐಡಿಯಾ ಇರೋದ್ರಿಂದ ಅವರಿಗೆ ಗೊತ್ತಾಗ್ತಿದೆ ಏನು ನಡೀತಿದೆ ಮನೇಲಿ ಅಂತ. ಸೊ ಅದು ಅವ್ರ ಒಪಿನಿಯನ್. ಅದು ಸಂಗೀತ ಅವ್ರದ್ದು ಎಷ್ಟು ಪ್ರೊವೋಕಿಂಗ್ ಆಗಿರುತ್ತೆ. ಬಿಕಾಸ್ ನೀವೆಲ್ಲರೂ ರಾಕ್ಷಸರು ಮತ್ತು ಕಾರ್ತಿಕ್ ಅವ್ರದ್ದು ಜಗಳ ನಿಲ್ಲಿಸೋದಕ್ಕೆ ನೀವೆಲ್ಲರೂ ಹೋಗ್ತೀರಾ. ಆವಾಗ ಅವರು ಕ್ಯಾಮ್ರಾ ಕ್ಲಿಯರ್ ಮಾಡಿ ಎಲ್ಲರೂ ಕ್ಲಿಯರ್ ಆಗಿ ನೋಡಲಿ, ಕ್ಯಾಮ್ರಾ ನೋಡಲಿ ಅಂತ ಹೇಳ್ತಾರೆ. ಜೊತೆಗೆ ಆ ಟಾಸ್ಕ್ ನಿಜಕ್ಕೂ ಒಂದು ರೀತಿ ಸಿಕ್ಕಾಪಟ್ಟೆ ಹಿಂಸಾತ್ಮಕವಾಗಿತ್ತು. ಯಾಕಂದರೆ ವಿನಯ್ ಅವರು ಕೂಡ ಅಷ್ಟೇ ಫೋರ್ಸ್ಫುಲಿ ಹಿಟ್ ಮಾಡ್ತಾರೆ ಯಾರಿಗೆ, ಕಾರ್ತಿಕ್ ಅವ್ರಿಗೆ. ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಕಾರ್ತಿಕ್ ಅವರು ಸ್ಲಿಪ್ಪರ್ ಇದು ಮಾಡೋದು, ಅದು ಬಂದು ಬೈ ಮಿಸ್ ಆಗಿ ವಿನಯ್ ಅವ್ರಿಗೆ ಇದಾಗೋದು. ಸೊ ಅದೆಲ್ಲವೂ ನೋಡಿದಾಗ ಲೈಕ್ ಇಲ್ಲಿ ಕುತ್ಕೊಂಡು ನೋಡ್ತಿರೋದು ಒಂದು ರೀತಿ ಸ್ಟ್ರೆಸ್ಸು, ಟೆನ್ಷನ್ ಆಗ್ತಿರುತ್ತೆ ಏನಾಗುತ್ತೆ ಅಂತ. ಸಂಗೀತ ಅವ್ರು ನಿಜವಾಗ್ಲೂ ಪ್ರೊವೋಕಿಂಗ್ ಆಗಿರುತ್ತಾ, ಅವ್ರ ಮಾತುಗಳಾಗಿರ್ಬೋದು, ಅವರು ನಡ್ಕೊಳ್ಳೋದು ರೀತಿ ಆಗಿರ್ಬೋದು ಅಂತ? ಹೌದು, ನಿಜ ಪ್ರೊವೋಕಿಂಗ್ ಆಗಿರುತ್ತೆ. ನೀವು ಹೇಳ್ದಂಗೆ ವಿನಯ್ ಅವ್ರನ್ನ ಯಾರ್ಯಾರು ಎದುರಾಕೊಂತಾರೆ ಅವರೆಲ್ಲ ಹೀರೋಗಳಾಗ್ತಿದ್ದಾರೆ. ಬಿಕಾಸ್ ವಿನಯ್ ಅವರು ಅವ್ರ ಸ್ಟ್ಯಾಂಡನ್ನ ಅವ್ರು ತೊಗೊತಿದ್ದಾರೆ ಆ್ಯಂಡ್ ಎಲ್ಲ ಕಡೆ ಅವ್ರ ಅಗೇನ್ಸ್ಟ್ ಆಗಿ ಹೋಗ್ತಿದ್ದಾರೆ. ಅವ್ರ ಅಗೇನ್ಸ್ಟ್ ಯಾರೇ ಹೋದ್ರೂ ಅವ್ರು ಹೀರೋ ಆಗಿ ಕಾಣಿಸ್ಕೊತಿದ್ದಾರೆ. ಸೊ ಅವ್ರ ಜೊತೆ ಇದ್ದು ನಾವು ವಿಲನ್ಗಳಾಗೆ ಕಾಣಿಸ್ಕೊತಾ ಇರ್ಬೋದು ಇವಾಗ. ಸೊ ಸಂಗೀತದ್ದು ಪ್ರೊವೋಕಿಂಗ್ ಹೇಗಿರುತ್ತೆ ಅಂತಂದರೆ, ಸುಮ್ಮನೆ ಕೂತಿರ್ತಾರೆ, ಏನೂ ಮಾತಾಡಲ್ಲ. ನಾವೇನಾದರೂ ಕರೆದಾಗ ರಾಕ್ಷಸರ ಟಾಸ್ಕಲ್ಲಿ ಅವ್ರು ಕರೆದಾಗ ನಾವೆಲ್ಲ ಕೆಲಸ ಮಾಡಿದ್ವಿ. ನಾವು ಕರೆದಾಗ ಸುಮ್ಮನೆ ಇಗ್ನೋರ್ ಮಾಡೋದು, ಅದು ಇನ್ನೂ ಪ್ರೊವೋಕಿಂಗ್ ಅನಿಸುತ್ತೆ. ಇಗ್ನೋರ್ ಮಾಡಿದಾಗ, ನಾವು ಹೇಳಿದ ಕೆಲಸ ಮಾಡದೇ ಇದ್ದಾಗ ಅದು ಇನ್ನೂ ಪ್ರೊವೋಕಿಂಗ್ ಅಂತ ಅನಿಸುತ್ತೆ. ಅವ್ರ ಪ್ರೊವೋಕಿಂಗಿಂದನೇ ಕಾರ್ತಿಕ್ದು ವಿನಯ್ ಅವ್ರದ್ದು ಜಗಳ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ನಾವೆಲ್ಲ ಆ್ಯಕ್ಚುಲಿ ವಿನಯ್ ಅವ್ರನ್ನ ಬಿಡಿಸ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದಿದ್ದು. ಸೊ ಕಾರ್ತಿಕ್ ಅವ್ರು ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಎಲ್ಲರೂ ಹೊಡಿಯೋಕ್ಕೆ ಬರ್ತಾಯಿದ್ರು. ಈಗ ಸಂಗೀತ ಅವರು ಕಾರ್ತಿಕ್ ಅವ್ರು ಯಾರೋ ಸ್ಟೇಟ್ಮೆಂಟ್ ಕೊಟ್ಟರು ಅನ್ಸುತ್ತೆ, ಎಲ್ಲರೂ ಹೊಡಿಯೋಕ್ಕೆ ಬರ್ತಾಯಿದ್ರು ಅವರಿಗೆ. ಅದಕ್ಕೆ ನಾನು ಕ್ಯಾಮ್ರಾ ಇದೆ ಸೈಡಿಗೆ ಬನ್ನಿ ಅಂತಿದ್ದೆ ಅಂತ. ಫಸ್ಟ್ ಆಫ್ ಆಲ್ ಯಾರು ಅಷ್ಟು ಜನ ಗುಂಪು ಸೇರ್ಕೊಂಡು ಯಾರು ಹೊಡಿಯೋಕ್ಕೆ ಹೋಗಲ್ಲ. ವಿನಯ್ ಅವರು ಕಾರ್ತಿಕ್ ಅವ್ರದ್ದು ಜಗಳ ಆಡ್ಬೇಕಾದ್ರೆ ವಿನಯ್ ಅವ್ರನ್ನ ಬಿಡಿಸೋಕ್ಕೆ ಅಂತ ನಾವೆಲ್ಲ 5-6 ಜನರು ಹೋಗ್ತಾ ಇದ್ದಿದ್ದು. ಆ್ಯಂಡ್ ಆ ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು, ಯಾರು ಹೊಡಿಯೋಕೆ ಹೋಗ್ತಾ ಇದ್ರಾ ಇಲ್ಲ ಬಿಡಿಸ್ಕೊಳಕ್ಕೆ ಹೋಗ್ತಾ ಇದ್ರಾ ಅಂತ. ಅದು ಒಂದು ಸ್ಟೇಟ್ಮೆಂಟ್ ಆಚೆ ಬಂದರೆ ನೋಡೋ ಜನರಿಗೆ ಡೆಫಿನೆಟ್ಲಿ ವಿನಯ್ ಅವರು ವಿಲನ್ ಆಗೇ ಕಾಣಿಸ್ತಾರೆ.
ಅದಕ್ಕೆ